ನಮಸ್ಕಾರ. ನಾನು ಕೊಡಗು ಅಭಿವೃದ್ಧಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಹರೀಶ್ ಕುಮಾರ್ ಮಾತಾಡ್ತಾ ಇದ್ದೀವಿ. ಇವತ್ತೇನು ಅಂತಂದರೆ, ಈ ಕುಶಲನಗರದ ಹಳೇ ಬಡಾವಣೆ, ಬಸವೇಶ್ವರ ಬಡಾವಣೆ, 3rd ಬ್ಲಾಕು, 6th ಕ್ರಾಸು, ಇಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ 20ರಿಂದ 25 ವರ್ಷದಿಂದ ವಾಸವಾಗಿದ್ದಾರೆ. ಈ ವಾಸವಾಗಿದ್ದಂಥ ವ್ಯಕ್ತಿಗಳಿಗೆ ಒಂದು ಚರಂಡಿಯ ವ್ಯವಸ್ಥೆನೂ ಸಹ ಸರಿ ಇಲ್ಲ. ಇಲ್ಲಿ ಗಂಟ ಮಾತ್ರ ಅವರು ಕಾಂಕ್ರೀಟ್ ವ್ಯವಸ್ಥೆ ಮಾಡಿದ್ದಾರೆ. ಮುಂದಕ್ಕೆ ನೋಡಿ, ಆ ಆ್ಯಂಬುಲೆನ್ಸ್ ಇರೋ ಜಾಗದಲ್ಲೇ ಫುಲ್ ರೋಡ್ ಕಿತ್ತೋಗಿದೆ, ಟರ್ನ್ಗಳಲ್ಲೆಲ್ಲ ಹಾಳು ಬಿದ್ದೋಗಿದೆ. ಹಾಗಾಗಿ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಸ್ಥಳೀಯರುಗಳು ಸಹ ನಿಂತಿದ್ದಾರೆ, ಇಲ್ಲಿ ಮನೆಯವರು ತುಂಬ ಪ್ರಾಬ್ಲಮ್ ಆಗಿ. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಚರಂಡಿ ಇಲ್ಲ, ಯಾವ ರೀತಿ ಗಬ್ಬು ಹಿಡಿದೋಗಿದೆ ಅಂತ ಹೇಳಿದ್ರೆ ಫುಲ್ಲು ಹಾಳು ಬಿದ್ದೋಗಿದೆ. ಸುತ್ತಲೂ ಸಹ ಚರಂಡಿ ಸಹ ಏನು ಸಹ ಇಲ್ಲ. ಈ ಮುಂದೆಗೆ ಸರಾಗಾಗಿದೆ, ಫುಲ್ ಸಹ ಆಗಿದೆ. ನೀರೆಲ್ಲ ಅವರು ಸೈಟ್ಗಳಿಗೆ ಪಕ್ಕದಲ್ಲಿ ಎಲ್ಲ ಗುಂಡಿ ತೋಡ್ಕೊಂಡು ಹಂಗೆ ಬಿಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಈಗ ಯಾವ ರೀತಿಯಾಗಿದೆ. ಚರಂಡಿನ ತೆಗೆದುಬಿಟ್ಟು ಹೋಗಿದ್ದಾರೆ ಇಲ್ಲಿ ಪುರಸಭೆಯವರು. ಇಲ್ಲಿ ಒಂದು ದೊಡ್ಡ ಗಲಾಟೆ ನಡೆದಾಗ ಇಲ್ಲಿ ಶಾಸಕರು ಬಂದು ತೀರ್ಮಾನ ಮಾಡಿ ಹೋಗಿದ್ರು. ಆದರೂ ಸಹ ಒಂದು ಚರಂಡಿಯನ್ನು ಒಂದು ಇಲ್ಲಿ ಹಂಗೆ ತೆಗೆದು ನೋಡಿ ಯಾವ ರೀತಿ ಕೆಸರು ನಿಂತಿದೆ. ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ, ತುಂಬ ನಮಗೆ ಸೊಳ್ಳೆ ಕಾಟ ಮತ್ತು ತುಂಬಾ ಒಂದು ವಾಸನೆ ಅಂತ ಸ್ಮೆಲ್ಲು. ಏನು ಮಾಡೋಕ್ಕಾಗುತ್ತೆ, ನೀರು ಹೋಗ್ತಾ ಇಲ್ಲ, ಈಗ ಏನು ಚರಂಡಿ ವ್ಯವಸ್ಥೆ ಇಲ್ಲ. ಹಾಗಾಗಿ ಇವರು ಮಾಡ್ತಿರುವಂಥ ಕೆಲಸಗಳು ಒಂದು ಸರಿ ಇಲ್ಲ. ಮತ್ತು ನೋಡಿ ಮುಂದಕ್ಕೆ ಸಹ ಅದೇ ಥರ ಇದೆ, ಚರಂಡಿ ತೆಗೆದಾಕಿದರೆ ಇವರು ಸ್ವಂತ ಖರ್ಚಿನಿಂದ ಇವರು ಸ್ಲ್ಯಾಬ್ಗಳನ್ನ ಮಾಡ್ಕೊಂಡಿದ್ದಾರೆ. ಇವರು ಸ್ವಂತ ಖರ್ಚಿನಿಂದ ಸ್ಲ್ಯಾಬ್ಗಳು ಮಾಡ್ಕೊಂಡಿದ್ದಾರೆ ಮನೆ ಮುಂದೆ. ಇಲ್ಲಿ ನೋಡಿ ಸರ್, ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಗೋಪಾಲ್ ಅಂತ. ಹೌದಾ ಸರ್, ಇದು ಚರಂಡಿ ಯಾಕೆ ನೀವು ಮಾಡಲಿಲ್ಲ? ಅವರು ಯಾಕೆ ಬರಲಿಲ್ವ? ಏನು ಮಾಡ್ತಾ ಇಲ್ವಾ? ಸುಮಾರು ಸಲ ಕಂಪ್ಲೇಂಟ್ ಆಯಿತು, ಗಲಾಟೆಗಳು ಆಯಿತು. ಮಾಡ್ತೀವಿ ಅಂತ ಹೇಳಿದ್ರು. MLA ಅವರು ಬಂದಿದ್ರು, ಮಣ್ಣನ್ನೆಲ್ಲ ತೇಯಿಸಿಕೊಟ್ಟು ಹೋದ್ರು. ಆಮೇಲೆ ಮಾಡ್ತೀನಿ, ಬಜೆಟ್ ಬಂದಾಗಿ ಫಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿಲ್ಲ. ಇಲ್ಲಿವರೆಗೆ ನಾವು ಅದನ್ನೇ ಕಾಯ್ತಾ ಇದ್ದೀವಿ, ಯಾವಾಗ ಮಾಡ್ತಾರೆ. ಮಳೆ ಬಂದರೆ ಹಿಂಗೆ, ಮಳೆ ಬರೋದಿದ್ರೆ ಎಲ್ಲ ಸ್ಮೆಲ್ಲು ಜಾಸ್ತಿ, ಈ ಥರ ಇದೆ. ಸರ್, ಇದನ್ನ ಕೇಳ್ಪಟ್ಟಿದ್ದು 2 ಸಲ ಸ್ಯಾಂಕ್ಷನ್ ಆಗಿದ್ದನ್ನ ಇವರು ಕ್ಯಾನ್ಸಲ್ ಮಾಡಿಸಿದ್ದಾರೆ ಅಂತ. ಅದು ಕ್ಯಾನ್ಸಲ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಅದು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಕ್ಯಾನ್ಸಲ್ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ನಾವು ಸುಮಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ವಿ. ಹೌದಾ? ಆಫೀಸರಿಗೆಲ್ಲ ಕಂಪ್ಲೇಂಟ್. ಸರಿ ಓಕೆ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ನಿಮ್ಮ ಹೆಸರು? ರಿಜು ಬಸಪ್ಪ ಅಂತೇಳಿ. ಸರ್, ಈ ಚರಂಡಿ ವ್ಯವಸ್ಥೆ ತುಂಬ ಹದಗೆಟ್ಟೋಗಿದೆ. ಆಯ್ತು, ಇಲ್ಲಿ ನಾವು ಮನೆ ಕಟ್ಟೆ ಹೆಚ್ಚು ಕಮ್ಮಿ ಒಂದು 18 ವರ್ಷದ ಮೇಲಾಯ್ತು. ಆಗ್ಲಿಂದಾನು ಇಲ್ಲ. ಮಾನ್ಯ ಶಾಸಕರು 2 ಸರಿ ಸ್ಯಾಂಕ್ಷನ್ ಆಗಿದೆ ಅಂತೇಳಿ ಅಳತೆ ಸಮೇತ ತಗೊಂಡೋಗಿದ್ದಾರೆ. ತಗೊಂಡೋಗಿ ಮತ್ತೆ JCP ಎಲ್ಲ ತರಿಸಿ ಎಲ್ಲ ತೆಗ್ದಿದ್ರು. ಈಗ ಪುನಃ ನೋಡಿದ್ರೆ ಇದೆ ಬಹಳ ಹಿಂಸೆ. ಮಳೆಗಾಲ ಆಗಲಿ, ಬೇಸಿಗೆ ಆಗಲಿ, ಸೊಳ್ಳೆಗಳು, ಮಕ್ಕಳು ಮರಿ ಎಲ್ಲ ಆಟಾಡ್ತಾರೆ, ಓಡಾಡ್ತಾರೆ. ಬಹಳ ಹಿಂಸೆ ಆಗಿದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಹರೀಶ್ ಅಂತ. ಸರ್, ಇದು ಇಲ್ಲಿ ಏನು ಪ್ರಾಬ್ಲಮ್, ಏನು ತುಂಬ ಪ್ರಾಬ್ಲಮ್ ಆಗಿದೆ ಅಂತ ಕಂಪ್ಲೇಂಟ್ ಬಂತು ಕೊಡಗು ಅಭಿವೃದ್ಧಿ ಸಮಿತಿಗೆ. ನೋಡಿದ್ರೆ ಇದೆ, ಚರಂಡಿ ಅಲ್ಲೇ ಬ್ಲಾಕ್ ಆಗಿರ್ತದೆ, ಡ್ರೈನೇಜ್ ಇಲ್ಲ. ಮಾಡ್ತೀನಿ ಅಂತ ಬಂದು ಬಗೆದು ಹೋದ್ರು, ಆದ್ರೂ ಆಗ್ಲಿಲ್ಲ. ಪುರಸಭೆಯವರು ಬಗ್ದುಬಿಟ್ಟು ಹೋದ್ರು ಇದನ್ನ. ಅಲ್ಲಿ ಬಂದಿದ್ರು. ಇದನ್ನ 2 ಸಲ ಸ್ಯಾಂಕ್ಷನ್ ಆಗುಂಟು ಅಂತ ಹೇಳಿದ್ರೆ ನಿಜನಾ? ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಆಗಿದೆ, ನಾಳೆ ಬರೋದು ಅಂತ ಆಯ್ತು. ನಾಳೆ ಬರ್ತದೆ ಅಂತ ಇದನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಮಾಡೇ ಬಿಡ್ತೀವಿ ಅಂತೆಲ್ಲ ಇದ್ರೆ ಯಾರು ಬಂದಿಲ್ಲ, ಇದು ಮಾಡಲೂ ಇಲ್ಲ. ಎಷ್ಟು ವರ್ಷದಿಂದ ಇಲ್ಲಿದ್ರಿ ಸರ್ ನೀವು? ನಾವೊಂದು 15 ವರ್ಷದಿಂದ. 15 ವರ್ಷದಿಂದ ಇದ್ರಿ. ಸರ್ ನಮಸ್ತೆ, ನಿಮ್ಮ ಹೆಸರು ಗೊತ್ತಾಗಿಲ್ಲ? ಮರಿಯಪ್ಪ ಸರ್ ಅವರು. ಸರ್, ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಆಗಿಲ್ಲ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ರಿ? ನಾನು 2009 17 ವರ್ಷ ಆಯಿತು. 17 ವರ್ಷದಿಂದ ಇದ್ರಿ. 17 ವರ್ಷದಿಂದ ಕಂದಾಯ ಕಟ್ಕೊಂಡು ಬಂದಿದ್ರಿ, ಆದರೆ ಇಲ್ಲಿ ಚರಂಡಿ ವ್ಯವಸ್ಥೆ ಇನ್ನು ಮಾಡಿಲ್ಲ. ಇಲ್ಲ, ಈಗ ಸ್ವಲ್ಪ ತೆಗ್ದಿದ್ದಾರೆ. ಚರಂಡಿ ಮಣ್ಣು ತೆಗೆದು ಹೋಗಿರೋದು. ಅದ್ರ ನೀರು ಏನು ಅದ್ರ ಮುಂದೆ ಇದೇ ಮಾಡಲಿಲ್ಲ. ನೀವು ಕಟ್ಟಿರೋ ದುಡ್ಡಲ್ಲಿ ಕಂದಾಯದಲ್ಲಿ ನೀವೇ ಚರಂಡಿ ಮಾಡಿಸ್ಕೋಬೋದಿತ್ತು ಇಡೀ ಊರಿಗೆನೆ. ಅಷ್ಟರ ಕಂದಾಯ ಕಟ್ಟಿದ್ರಿ. ಮಾಡಿಸ್ಕೋಬೋದಿತ್ತು. ಆ ರೀತಿ ಕಂಡೀಷನ್ ಆಗಿದೆ ನೋಡಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಾನು ರಾಜು ಮಾಸ್ಟ್ರು, ರಿಟೈರ್ಡ್ ಹೆಡ್ ಮಾಸ್ಟ್ರು. ನಾನು 2000ನೇ ಇಸ್ವಿಯಲ್ಲಿ ಇಲ್ಲಿ ಸೈಟ್ ತಗೊಂಡಿದ್ದು. ಈ ವಿದ್ಯುತ್ ಕರೆಂಟ್ ಕಂಬಗಳು ಇತ್ತಿಲ್ಲ. ಒಂದು 4 ಮನೆಯವರು ಸೇರಿ ಈ ಕಂಬಗಳನ್ನ ಸ್ವಂತ ದುಡ್ಡು ಹಾಕಿ ಮಾಡಿಸಿದ್ದು. ಅದಾದ ನಂತರ ರಸ್ತೆ ಇರಲಿಲ್ಲ, ಚರಂಡಿ ಇರಲಿಲ್ಲ. ಈ ಬಗ್ಗೆ ಎಲ್ಲ ಪಂಚಾಯತಿ, ಆಗ ನಮ್ಮ ಮುಳ್ಸೋಗೆ ಪಂಚಾಯತಿ ಇತ್ತು, ಅಲ್ಲಿ ದೊಡ್ಡ ನಾಯಕರು ಇದನ್ನೆಲ್ಲ ಇದು ಮಾಡಿದ್ರಲ್ಲ, ಸೈಟು ಕನ್ವರ್ಷನ್ ಮಾಡಿದ್ರಲ್ಲ, ಅವ್ರ ಹತ್ರ ಎಲ್ಲ ಹೇಳ್ಕೊಂಡ ಮೇರೆಗೆ ಮಾಡೋಣ ಅಂತ ಹೇಳ್ಕೊಂಡು ಬಂದರು. ಇದುವರೆಗೆ ಆಗಿಲ್ಲ. ಕಳೆದ ಸಾಲಿನವರೆಗೆ ಇಲ್ಲಿ ದೊಡ್ಡ ಜಗಳ, ಕೆಳಗಿರೋರು ಮೇಲಿರೋರು, ನೀರೆಲ್ಲ ಮನೆ ಒಳಗೆ ನುಗ್ತಾ ಇತ್ತು. ಇದನ್ನ ಹೇಳಿದ ಮೇರೆಗೆ ಕಳೆದ ಸಾರಿ ಮಳೆಗಾಲದಲ್ಲಿ ಮನೆ MLA ಮಂತರ್ಗೌಡರವರು, ಚಂದ್ರಕಲಾ ಅವರು, ಶಶಿಧರ್ ಅವರು, ಇವರೆಲ್ಲರೂ ಕೂಡ ಇಲ್ಲಿ ಬಂದು ನೋಡ್ಕೊಂಡು ಹೋದ್ರು. ಅದಾದ ನಂತರ ಅಲ್ಲಿಂದ ಇಲ್ಲಿವರೆಗೆ ಚರಂಡಿ ಮಾಡಿ, ಆ ಕಡೆಯಿಂದ ಚರಂಡಿ ಅಂದ್ರೆ ಬರೀ ಇದು ಮಣ್ಣು ತೆಗೆದಿರೋದು. ಚರಂಡಿ ಸಿಮೆಂಟ್ ಮಾಡಿಲ್ಲ, ಏನಿಲ್ಲ. ತೆಗೆದು ಅಲ್ಲಿ ಕೆಳಗಡೆ ನೀರು ಹೋಗುವಂಗೆ ಮಾಡಿದ್ದಾರೆ. ಅದು ಬೇರೆಯವರು, ದೇವರಾಜನ್ ಅವರ ಸೈಟ್ ಆದ್ರೂ ಕೂಡ ಪಕ್ಕದ 3 ಸೈಟ್ ಅಲ್ಲಿ 1 ಅಡಿ ತಕೊಂಡು ಅದನ್ನ ಚರಂಡಿ ಮಾಡಿದ್ದಾರೆ, ಕೆಳಗಡೆ ನೀರು ಹೋಗುವಾಗೆ. ಆದ್ರೆ ಕಳೆದ ವರ್ಷದಿಂದ ಇದನ್ನ ಚರಂಡಿ ಮಾಡ್ಕೊಡಿ ಅಂತ ಕೇಳ್ಕೊಂಡ ಮೇರೆಗೆ
ಆಗಿದೆ 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 ಅಂತ ಹೇಳೋದನ್ನ ಹೇಳ್ತಾರೆ. ಸರ್ ನಾನು ಕೇಳ್ಪಟ್ಟೆ ಈ ಪುರಸಭೆಯಲ್ಲಿ ಮೆಂಬರ್ ಆಗಿದಂತ ಇದು ಮೆಂಬರ್ ಇದರಲ್ಲಿ ಎಂತ ನಾಮನಿರ್ದೇಶಕ ಇದ್ದ ಹರೀಶ್ ಅವರು ಹೇಳಿದ್ರು ಇದು 2 ಸಲ ಆಗಿದೆ, ಈ ಸಲ ಮಾಡೇ ಬಿಡ್ತೀವಿ ಅಂತ ಹೇಳಿದ್ರು. ಯಾಕೆ ಇದನ್ನ ಬೇರೆ ಕಡೆಗೆ ಎಲ್ಲಾದ್ರೂ ಆ ಬಜೆಟ್ನ ಯೂಸ್ ಮಾಡ್ಕೊಂಡಿದ್ದಾರೆ? ಮತ್ತು ಈಗೇನೋ ನಮ್ಗೆ ಕೇಳ್ಪಟ್ಟೆ ಧರಣಿ ಗಿರಣಿ ಮಾಡ್ತೀರಂತ ಧರಣಿ ಮಾಡ್ತೀರಾ? ಹೌದು, ಇನ್ನು ಮಾಡ್ಲೇಬೇಕಾಗುತ್ತೆ. ಹೌದಾ? ಹಾಗೆ ಇರ್ಲಿಕ್ಕೇನಾಗಲ್ಲ. ಇವ್ರನ್ನ ಎಷ್ಟು ಕಾಲದವರೆಗೆ ನಂಬ್ಕೊಂಡಿರ್ಲಿಕ್ಕೆ ಸಾಧ್ಯ? ಹೌದು, ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ಇಡೀ ಕುಶಲನಗರದ ಹಳೇ ಬಡಾವಣೆ ಅಂದ್ರೆ ಇದು ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ಕಂದಾಯ ಕಟ್ಟಿದೆ ಅಂತ ಹೇಳಿದ್ರೆ 25-20 ವರ್ಷದಿಂದ ಇದ್ದಾರೆ. ಇವ್ರು ಕಟ್ಟಿರೋ ಕಂದಾಯಕ್ಕೆ 10 ಏರಿಯಾಗೆ ಒಂದು ಸಿಮೆಂಟ್ ರೋಡ್ ಹಾಕ್ಸ್ಬೋದು, ಚರಂಡಿ ಎಲ್ಲ ಮಾಡಿಸ್ಬೋದಿತ್ತು ಅಂತ ಕೇಳ್ಪಟ್ಟೆ. ಹಾಗಾಗಿ ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಇಲ್ಲಿ ಆಗಿದಂಥ ಒಂದು ಟೆಂಡರ್ನ ಬೇರೆಯವರಿಗೆ ಗುತ್ತಿಗೆದಾರ ಬೇರೆ ಏರಿಯಾಗೆ ಶಿಫ್ಟ್ ಮಾಡಿದ್ದಾರೆ. ಅದನ್ನ ಒಂದು ತನಿಖೆ ಆಗಬೇಕು. ಹಾಗೂ ಸಹ ಈ ಕೊಡಗು ಅಭಿವೃದ್ಧಿ ಸಮಿತಿ ನಾನು ಕೇಳ್ಕೊಳ್ತೀನಿ, ನಾನು ಸಹ ಮಾಡ್ತೀವಿ, ತನಿಖೆ ಮಾಡ್ತೀವಿ. ಈಗಾಗಲೇ ಗಿರೀಶ್ ಅವ್ರ ಹತ್ರ ಹೋಗಿದ್ದು ಪುರಸಭೆಯಲ್ಲಿ, ಅವ್ರು ಕೇಳಿದರೆ ಕಂದಾಯ ಇದು ಸಂಬಂಧಪಟ್ಟ ಅಧಿಕಾರಿ ಹೇಳ್ತಾರೆ ಅಲ್ಲಿ ಈಗ ನಾವು ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವುದು ಬೇಡ, ಆಗಿದ್ದು ಬಿಲ್ ಎಲ್ಲೋಯ್ತು, ಮತ್ತೆ ಅದನ್ನು ಸ್ಯಾಂಕ್ಷನ್ ಆಗಿದೆ ಅಂತ ಕಾಪಿ ಅವರ ಮನೇಲಿ ಇದೆ ಅಂತೆ, ಅದನ್ನು ತಂದು ಕೊಡ್ತಾರಂತೆ ನಮಗೆ. ಅದ್ರ ಮುಖಾಂತರ ನಾವು DC ಸಾಹೇಬ್ರಿಗೆ ಸಹ ಹೋಗ್ತೀವಿ, MLA ಸಾಹೇಬ್ರ ಹತ್ರ ಹೋಗ್ತೀವಿ, ಮತ್ತು ಇದನ್ನು ಲೋಕಾಯುಕ್ತಕ್ಕೆ ಸಹ ಬರ್ದಾಕ್ತೀವಿ. ನಮಸ್ಕಾರ.